ರಾಜ್ಯದಲ್ಲಿ ಯುವಕರ ನಿರಂತರ ಸಾವಿಗೆ ಕೋವಿಡ್ ಲಸಿಕೆ ಕಾರಣನಾ? ಈ ಪ್ರಶ್ನೆಗೆ ರೀಸನ್ ಸಿಎಂ ಸಿದ್ದರಾಮಯ್ಯ ಅವರ ಆ ಒಂದು ಪೋಸ್ಟ್. ಇದಕ್ಕಾಗಿಯೇ ಸಮಿತಿಯೊಂದನ್ನು ರಚನೆ ಮಾಡಿದ್ದು ಹಾರ್ಟ್ ಅಟ್ಯಾಕ್ಗೆ ನೈಜ ಕಾರಣದ ಬಗ್ಗೆ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡಲು ಸೂಚಿಸಿದ್ದಾರೆ. ಹೃದಯಾಘಾತದಿಂದ ಸರಣಿ ಸಾವು, ಸರ್ಕಾರಕ್ಕೆ ತಲೆನೋವು. ಹಾರ್ಟ್ ಅಟ್ಯಾಕ್ಗೆ ಯುವಕರೇ ಬಲಿ, ಸರ್ಕಾರಕ್ಕೆ ಗಲಿಬಿಲಿ. ಹೃದಯ ಸ್ತಂಭನಕ್ಕೆ ಕಾರಣ ಏನು? ಸಮಿತಿ ರಚಿಸಿದ ಸಿಎಂ. 10 ದಿನದೊಳಗೆ ಅಧ್ಯಯನ ನಡೆಸಿ ವರದಿ ನೀಡಲು ಸೂಚನೆ. ರಾಜ್ಯದಲ್ಲಿ ಯುವಕರು ಹೃದಯಾಘಾತಕ್ಕೆ ಒಳಗಾಗ್ತಿರುವುದು ಭಾರೀ ಭಯವನ್ನ ಸೃಷ್ಟಿ ಮಾಡಿದೆ. ಬೆಳೆದ ಮಗಳು ಕಣ್ಣಾರೆ ಹೃದಯಾಘಾತಕ್ಕೆ ಬಲಿಯಾಗ್ತಿರುವುದನ್ನ ನೋಡಿ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಹಾಸನ ಜಿಲ್ಲೆಯೊಂದರಲ್ಲೇ ಸುಮಾರು 26 ಯುವಕರು ಹೃದಯಾಘಾತಕ್ಕೆ ಬಲಿಯಾಗಿ ಇಡೀ ಜಿಲ್ಲೆಯ ಜನ ಭಯಭೀತರಾಗುವಂತೆ ಮಾಡಿದೆ. ಈಗ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಹಾರ್ಟ್ ಅಟ್ಯಾಕ್ ಕಾಣಿಸಿಕೊಂಡಿದ್ದು ಸರ್ಕಾರದ ನಿದ್ದೆಗೆಡಿಸಿದೆ. ಹೃದಯಾಘಾತ ಪ್ರಕರಣಗಳ ಏರಿಕೆಯನ್ನ ನೋಡಿ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಕೂಡಲೇ ಹೃದ್ರೋಗ ಆಸ್ಪತ್ರೆಯ ಎಂಡಿ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚನೆ ಮಾಡಿದೆ. ರಾಜ್ಯದಲ್ಲಿ ಯಾವ ಕಾರಣಕ್ಕೆ ಈ ರೀತಿಯ ಹೃದಯಾಘಾತ ಪ್ರಕರಣಗಳು ಬೆಳಕಿಗೆ ಬರ್ತಿವೆ ಅಂತ ಸಂಶೋಧನೆ ನಡೆಸಿ 10 ದಿನ ಒಳಗಾಗಿ ಮಾಹಿತಿ ಕೊಡುವಂತೆ ಸೂಚಿಸಿದೆ. ಇನ್ನು ಈ ಬಗ್ಗೆ ಎಕ್ಸ್ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡ ಸಿಎಂ ಸಿದ್ದರಾಮಯ್ಯ, ಸರ್ಕಾರ ಈ ಪ್ರಕರಣಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಯುವ ಸಮುದಾಯ ಯಾವ ಕಾರಣಕ್ಕೆ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ಅನ್ನೋದು ಗೊತ್ತಾಗಬೇಕಿದೆ. ಜೊತೆಗೆ ವಿದೇಶಗಳಲ್ಲಿ ಕೊರೋನಾ ಲಸಿಕೆಯಿಂದಲೇ ಹೃದಯಾಘಾತಗಳು ಆಗ್ತಿವೆ ಅನ್ನೋ ಮಾಹಿತಿ ಬಹಿರಂಗಗೊಂಡಿದೆ. ರಾಜ್ಯ ಮತ್ತು ದೇಶದಲ್ಲಿ ಕೊರೋನಾ ಲಸಿಕೆಯನ್ನ ಆತರವಾಗಿ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ ಕಾರಣ ಇರಬಾರದು? ಇದರಲ್ಲಿ ಬಿಜೆಪಿಯವರು ರಾಜಕೀಯ ಟೀಕೆ ಮಾಡುವುದು ಬಿಟ್ಟು ಯೋಚನೆ ಮಾಡಲಿ ಅಂತ ಪೋಸ್ಟ್ ಮಾಡಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿ ಜನರನ್ನ ಭಯಭೀತಿಗೊಳಿಸುತ್ತಿದೆ. ಆದ್ರೆ ಸಿದ್ದರಾಮಯ್ಯ ಅವರ ಪೋಸ್ಟ್ ವಿರುದ್ಧ ಇದೀಗ ಬಿಜೆಪಿಗರು ಕಿಡಿಕಾರೋದಕ್ಕೆ ಶುರು ಮಾಡಿದ್ದಾರೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.